السلام عليكم ورحمة الله تعالى وبركاته. بسم الله والحمد لله والصلاة والسلام على النبي المصطفى وعلى آله وآله أكرم الوفاء. ಬಹುಮಾನ್ಯರಾದ ಉಸ್ತಾದರೇ ಹಾಗೂ ಮಾನ್ಯ ತೀರ್ಪುಗಾರರೇ, ನನ್ನ ಸ್ನೇಹಿತರೆ, ಇಂದು ನಾನು ಪ್ಯಾಲೆಸ್ಟೀನ್ ಅರ್ಧ ಶತಮಾನದ ನ್ಯಾಯವಿಲ್ಲದ ಅಕ್ರಮ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ. ಪ್ಯಾಲೆಸ್ಟೀನ್ ಕೇವಲ ಒಂದು ಭೂಮಿಯಲ್ಲ, ಅದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಸಂಸ್ಕೃತಿಯ ನೆಲೆ, ಧಾರ್ಮಿಕ ತಾಣ, ಮಾನವೀಯತೆಯ ಪವಿತ್ರ ಸ್ಥಳ. ಆದರೆ ದುರದೃಷ್ಟವಶಾತ್ ಕಳೆದ 50 ವರ್ಷಗಳಿಂದ ಅಲ್ಲಿ ಶಾಂತಿಯ ಬದಲು ಈ ನೆಲವು ಹಿಂಸೆಯ, ಕಣ್ಣೀರಿನ ಹಾಗೂ ದಮನದ ಪ್ರತೀಕವಾಗಿದೆ. 1948ರಲ್ಲಿ ಇಸ್ರೇಲ್ ರಾಜ್ಯವು ಸ್ವತಂತ್ರ ರಾಜ್ಯವಾಗಿ ಘೋಷಿಸಿದಾಗ ಅಲ್ಲಿನ ಸಾವಿರಾರು ಜನರನ್ನು ತಮ್ಮ ಮನೆ ಮಠಗಳನ್ನು ಬಿಟ್ಟು, ತಮ್ಮ ತೋಟ ತಿಮ್ಮಕ್ಕಗಳನ್ನು ಬಿಟ್ಟು ಹೊರ ಹಾಕಲಾಯಿತು. ಆ ಒಂದು ಘಟನೆಯು ಚರಿತ್ರದಲ್ಲಿ ನಕ್ಬಾ ಮಹಾ ದುರಂತ ಎಂದು ಚರಿತ್ರ ಪುಟಗಳಲ್ಲಿ ಗುರುತಿಸಲಾಗಿದೆ. ಅದಾದ ನಂತರ ಪ್ಯಾಲೆಸ್ಟೀನ್ ಜನಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ, ಅವರ ಹಕ್ಕಿಗಾಗಿ, ಅವರ ನೆಲೆಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಅವರಿಗೆ ಕೇವಲ ಅದರ ಪ್ರತ್ಯುಪಕಾರವಾಗಿ ಸಿಗುತ್ತಿರುವುದು ಗುಂಡುಗಳು, ಬಾಂಬ್ಗಳು ಮತ್ತು ಈ ನಿಶ್ಚಲ ವಿಶ್ವದ ನಿರ್ಲಕ್ಷ್ಯ ಮಾತ್ರವಾಗಿದೆ. ಮಕ್ಕಳನ್ನು ಕಳೆದುಕೊಂಡ ತಾಯಿಗಳು, ಬಾಂಬ್ಗಳಿಂದ ಧ್ವಂಸಗೊಂಡ ಶಾಲೆಗಳು, ಗೋಡೆಯೊಳಗೆ ಬಂಧಿಸಲ್ಪಟ್ಟ ಹಳ್ಳಿಗಳು, ಇವೆಲ್ಲವೂ ಮಾನವೀಯತೆಯ ವಿರುದ್ಧ ಪಾಪಗಳೇ ಹೊರತು ಬೇರೇನಲ್ಲ. Palestine is not a cause for Palestinians only, it is a cause for every person who has a conscience ಎಂದು ಉಮರ್ ಸುಲೇಮಾನ್ ರವರು ಹೇಳುವುದನ್ನು ನಾವು ಗಮನಿಸಬೇಕಾಗಿದೆ. ಪ್ಯಾಲೆಸ್ಟೀನ್ನ ಈ ಒಂದು ಸಂಭವವು ಅದು ಅವರಿಗೆ ಮಾತ್ರ ಸೀಮಿತವಲ್ಲ. ನ್ಯಾಯ ಬುದ್ಧಿ ಇರುವ ಎಲ್ಲ ಮನುಷ್ಯನು ಅದರ ಕುರಿತು ಚಿಂತಿಸಬೇಕಾಗಿದೆ, ಅದರ ವಿರುದ್ಧವಾಗಿ ಹೋರಾಡಬೇಕಾಗಿದೆ ಎಂದು ಉಮರ್ ಸುಲೇಮಾನ್ ರವರು ಹೇಳುತ್ತಿದ್ದಾರೆ. ನಾವು ಅರ್ಧ ಶತಮಾನ ಎಂಬ ಪದವನ್ನು ಇಲ್ಲಿ ಬಳಸಿದಾಗ ಅದು ಕೇವಲ ಒಂದು ನಿಶ್ಚಿತ ಸಮಯವಲ್ಲ, ಅದು 50 ವರ್ಷಗಳ ಅನ್ಯಾಯ, 50 ವರ್ಷಗಳ ಅಕ್ರಮ, 50 ವರ್ಷಗಳ ಕಣ್ಣೀರು, ಅದು 50 ವರ್ಷಗಳ ನಿರೀಕ್ಷೆಯ ಒಂದು ಕಥೆಯಾಗಿದೆ. ಅವರು ಕೇಳುವುದು ಒಂದು ದೊಡ್ಡ ಸಾಮ್ರಾಜ್ಯವನ್ನಲ್ಲ, ಕೇವಲ ತಮ್ಮ ಸ್ವಾತಂತ್ರ್ಯ ಮತ್ತು ತಮ್ಮ ನೆಲದ ಹಕ್ಕನ್ನಾಗಿದೆ. ಗುರುತಿಸಬೇಕು ಸಹೋದರರೇ, ವಿಶ್ವದ ಇತಿಹಾಸವು ಶಾಶ್ವತವಾಗಿ ಯಾವುದೇ ಜನಾಂಗವನ್ನು ದಮನಿಸಲು ಸಾಧ್ಯವಾಗಲಿಲ್ಲ. ದಕ್ಷಿಣ ಆಫ್ರಿಕಾದ ಅಪಾರ್ಥೈಡ್ ಕೊನೆಗೊಂಡಿದೆ, ಭಾರತವು ದಾಸ್ಯದಿಂದ ಮುಕ್ತಗೊಂಡಿದೆ. ಹಾಗೆಯೇ ಪ್ಯಾಲೆಸ್ಟೀನ್ ಜನರ ಹೋರಾಟವು ಶಾಶ್ವತವಾಗಿ ನಿಶಬ್ದವಾಗಿರುವುದಿಲ್ಲ. ಸ್ನೇಹಿತರೆ, ಈ ವಿಷಯ ಕೇವಲ ಪ್ಯಾಲೆಸ್ಟೀನ್ ಜನರ ವಿಷಯವಲ್ಲ, ಇದು ಮಾನವೀಯತೆಯ ವಿಷಯ. ಇಂದು ಅವರ ಮನೆ ನಾಶವಾಗಿದೆ, ನಾಳೆ ಯಾರ ಮನೆ ನಾಶವಾಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ನಾವು ಆದ್ದರಿಂದ ನಮ್ಮ ಧ್ವನಿ, ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ನ್ಯಾಯ ಬುದ್ಧಿಯು ಪ್ಯಾಲೆಸ್ಟೀನ್ ಜನರ ಜೊತೆಗೆ ಇರಬೇಕು. ಕೊನೆಯದಾಗಿ ನನಗೆ ಹೇಳಲಿರುವುದು, ಅನ್ಯಾಯ ಯಾರೇ ಮಾಡಿದರೂ ಅದು ಮಾನವೀಯತೆಯ ಮೇಲಿನ ದಾಳಿ. ನ್ಯಾಯ ಯಾರಿಗೆ ದೊರಕಿದರೂ ಅದು ಇಡೀ ಮಾನವ ಕುಲದ ಜಯ ಎಂದು ನಾನು ಹೇಳಲು ಬಯಸುತ್ತೇನೆ. ಪ್ಯಾಲೆಸ್ಟೀನ್ ಜನರಿಗೆ ನ್ಯಾಯ ದೊರೆಯಬೇಕು, ಆ ಮಣ್ಣಿನಲ್ಲಿ ಶಾಂತಿ ನೆಲೆಸಬೇಕು ಎಂದು ಪ್ರಾರ್ಥಿಸುತ್ತಾ ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.